ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ತುಲಾರಾಶಿ 2025ರಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಮೇ 15ನೇ ತಾರೀಕಿನ ನಂತರ ಭಾಗ್ಯಸ್ಥಾನವಾಗಿರ್ತಕ್ಕಂತಹ 9ನೇ ಸ್ಥಾನಕ್ಕೆ ಬರತಕ್ಕಂಥದ್ದು. ಒಳ್ಳೆಯ ರೀತಿಯಾದಂತಹ ಫಲವನ್ನು ನಿರೀಕ್ಷೆ ಮಾಡುವಂಥ ಒಂದು ಕಾಲಘಟ್ಟ. ಸಾಕಷ್ಟು ರೀತಿಯಾದಂತಹ ಕಷ್ಟ ನಷ್ಟಗಳನ್ನು, ಯಾಕೆಂತಂದರೆ ತತ್ರಾತಿ ಕಷ್ಟೋಷ್ಟಮಃ ಅಂತ ಹೇಳುತ್ತೆ. ಗುರು ಅಷ್ಟಮ ಸ್ಥಾನದಲ್ಲಿ ನಿಂತರೆ ಯಾವುದಿದ್ರೂ ಕೂಡ ಏನೂ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳನ್ನು ಎದುರಿಸುವಂಥದ್ದು. ಎಲ್ಲವುದೂ ಇದೆ, ಏನೂ ಪ್ರಯೋಜನ ಇಲ್ಲ, ಸಾಕಷ್ಟು ರೀತಿಯಾದಂಥ ಅವಕಾಶಗಳಿದೆ, ಮುಂದುವರಿಲಿಕ್ಕಾಗ್ತಾ ಇಲ್ಲ. ಈ ರೀತಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಬಂದಿರತಕ್ಕಂಥ ಒಂದು ಕಾಲಘಟ್ಟ. 9ನೇ ಸ್ಥಾನದ ಗುರುವು ಸಾಕಷ್ಟು ರೀತಿಯಾದಂಥ ಬಲವನ್ನು ಕೊಡುವಂತಹ ಯೋಗಗಳಿರುತ್ತೆ. ಆರೋಗ್ಯದಲ್ಲಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಮಾನಸಿಕ ನೆಮ್ಮದಿಯನ್ನು ಕಾಣುವಂಥದ್ದು, ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ, ಆರೋಗ್ಯದ ಅಭಿವೃದ್ಧಿ, ಅದೇ ರೀತಿಯಾಗಿ ಲಾಭ, ಕೀರ್ತಿ, ಯಶಸ್ಸು, ಸುಖ ಇತ್ಯಾದಿಗಳನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ. ಅದೇ ರೀತಿ ಕುಟುಂಬ ಸ್ಥಾನದಲ್ಲಿಯೂ ಕೂಡ ವಿಶೇಷವಾದಂತಹ ಫಲವನ್ನು ಅನುಭವಿಸುವಂಥ ಲಕ್ಷಣಗಳು ಕೂಡ ಇದೆ. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಕೂಡ ವೃದ್ಧಿ ಆಗುವಂಥದ್ದು. ಧನಸ್ಥಾನವೂ ಹೌದು, ದುಡ್ಡಿನಲ್ಲಿ ವಿಶೇಷವಾದಂತಹ ಫಲ ಸಿಗುವಂಥದ್ದು, ಹಣ ದೊರೆಯುವಂಥದ್ದು, ಸಾಲ ಸೌಲಭ್ಯಗಳು ಸಿಗುವಂಥದ್ದು, ಉತ್ತಮ ರೀತಿಯಾದಂತಹ ಜೀವನ ನಡೆಸಲಿಕ್ಕಿರ್ತಕ್ಕಂತಹ ಮಾರ್ಗ ಸಿಗುವಂಥದ್ದು, ಮಾನಸಿಕ ನೆಮ್ಮದಿ ಸಿಗುವಂತಹ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಸಹೋದರರಿಂದ ವಿಶೇಷವಾದಂಥ ಸಹಾಯ ಸಹಕಾರ, ಸಹೋದರರಿರಬಹುದು, ಸಹೋದರಿಯರಿರಬಹುದು, ಅವರಿಂದ ಸಹಕಾರಗಳು ಸಿಗುವಂಥದ್ದು, ಅನ್ಯೋನ್ಯ ಬಾಂಧವ್ಯತೆ ವೃದ್ಧಿ ಆಗುವಂಥದ್ದು. ಇನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೂಡ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆಯನ್ನು ಮಾಡುವಂಥ ಕಾಲಘಟ್ಟ. ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥದ್ದಿರಬಹುದು, ಹೊಸ ಭೂಮಿಯನ್ನು ಖರೀದಿ ಮಾಡುವಂಥದ್ದಿರಬಹುದು, ಅಥವಾ ಭೂಮಿಯನ್ನು ತೆಗೆದುಕೊಂಡಿದ್ದೇವೆ, ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿಸಬೇಕು ಅಂತ ಹೇಳುವಂಥ ಕಾಲಘಟ್ಟದಲ್ಲಿಯೇ ಎಲ್ಲ ವಿಘ್ನಗಳು ಬರ್ತಾ ಇದೆ ಅಂತ ಹೇಳುವಂಥ ಯೋಚನೆಯಲ್ಲಿದ್ದರೆ ಒಳ್ಳೆಯ ಫಲವನ್ನು ಅನುಭವಿಸುವಂಥ ಸಮಯ. ವಾಹನ ಖರೀದಿ ಮಾಡುವಂತಹ ಯೋಗಗಳು ಸಿಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ಪಡೆಯುವಂಥದ್ದು. 4ನೇ ಸ್ಥಾನವನ್ನು ಮಾತೃಸ್ಥಾನ ಅಂತ ಹೇಳ್ತೇವೆ. ಈ ಒಂದು ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಇನ್ನು ಸಂತಾನಾಪೇಕ್ಷಿತರಿಗೆ ಪಂಚಮ ಸ್ಥಾನವನ್ನು ನೋಡುವಾಗ ಸಂತಾನ ಭಾಗ್ಯಗಳು, ಯೋಗಗಳು ಸಿಗುವಂಥ ಒಂದು ಕಾಲಘಟ್ಟ. ಅದೇ ರೀತಿ ಮನಸ್ಸಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳು ಸಿಗುವಂಥದ್ದು. ಯಾವುದೇ ರೀತಿಯಾದಂತಹ ಜಂಜಾಟದ ಜೀವನದಿಂದ ಹೊರಗಡೆ ಬಂದು ಸರಿಯಾದಂಥ ಒಂದು ದಾರಿ, ಬೆಳಕುಗಳು ಸಿಗುವಂಥ ಒಂದು ಕಾಲಘಟ್ಟವಾಗಿರುತ್ತೆ. ಅದೇ ರೀತಿ 6ನೇ ಸ್ಥಾನವನ್ನು ಋಣಸ್ಥಾನ, ಶತ್ರುಸ್ಥಾನ ಅಂತ ಹೇಳ್ತೇವೆ. ಋಣಗಳು ನಿಧಾನವಾಗಿ, ಋಣ ಅಂತ ಹೇಳಿದರೆ ಸಾಲ ಇರಬಹುದು, ಅಥವಾ ಇನ್ನೊಬ್ಬರಲ್ಲಿ ನಾವು ಯಾವುದಾದ್ರೂ ಸಹಾಯಕ್ಕೋಸ್ಕರವಾಗಿ ಯಾಚನೆ ಮಾಡಿದರೆ, ಅಂದರೆ ಬೇಡಿದರೆ ಆ ಸಹಾಯಗಳು ಕೂಡ ಸಿಗುವಂಥದ್ದು. ನೀವು ಕೂಡ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂಥ ಒಂದು ಕಾಲಘಟ್ಟ ಇದಾಗಿರುತ್ತೆ. ನಿಮ್ಮ ನಿರ್ಧಾರದಲ್ಲಿ, ನಿಮ್ಮ ಕೆಲಸದಲ್ಲಿ ನೀವು ನಿಂತು ನಡೆಸ್ಕೊಂಡು ಹೋಗುವಂಥ ಕಾಲಘಟ್ಟ. ನಿಮ್ಮ ಕೀರ್ತಿ ವೃದ್ಧಿ ಆಗುವಂಥದ್ದು, ಸಮಾಜದಲ್ಲಿ ಗೌರವ ಮನ್ನಣೆಗಳು ಸಿಗುವಂಥದ್ದು, ಸನ್ಮಾನಗಳು ಸಿಗುವಂಥದ್ದು, 4 ಜನರ ಬಾಯಲ್ಲಿ ನಿಮ್ಮ ಹೆಸರು, ಕೀರ್ತಿ ಅದು ವೃದ್ಧಿ ಆಗುವಂಥ ಒಂದು ಕಾಲಘಟ್ಟ. ಅದೇ ರೀತಿಯಾಗಿ 7ನೇ ಸ್ಥಾನವನ್ನು ದಾಂಪತ್ಯ ಜೀವನ ಅಂತ ಹೇಳ್ತೇವೆ. ವಿವಾಹ ಮದನಾಲೋಕ, ಭಾರ್ಯ ಭರ್ತೃ ಸಮಾಗಮ, ಶಯ್ಯ ಸ್ತ್ರೀ ಸದ್ಮನಷ್ಟಾರ್ಥ, ಮೈಥುನ್ಯಾನ್ಯಪಿ ಸಪ್ತಮಾತ್. 7ನೇ ಸ್ಥಾನವನ್ನು ದಾಂಪತ್ಯ ಜೀವನದ ಸ್ಥಾನ, ವಿವಾಹ ಸ್ಥಾನ, ಗಮನಾಗಮನ ಸ್ಥಾನ ಅಂತ ಹೇಳ್ತೇವೆ.
ವಿವಾಹ ಆಲೋಚನೆಯಲ್ಲಿರುವವರಿಗೆ, ಪ್ರಯತ್ನದಲ್ಲಿರುವವರಿಗೆ ಒಳ್ಳೆಯ ಗುರುಬಲದಿಂದಾಗಿ ಸರಿಯಾದಂತಹ ಒಂದು ಸಂಬಂಧಗಳು ಕೂಡಿ ಬರುವಂಥದ್ದಿರಬಹುದು, ಅಥವಾ ವಿವಾಹದ ಆಲೋಚನೆಯಲ್ಲಿರುವವರಿಗೆ ಆ ಒಂದು ವಿಷಯದಲ್ಲಿ ವಿಘ್ನಗಳು ಬರ್ತಾ ಇದ್ದರೆ ಆ ವಿಘ್ನಗಳೆಲ್ಲ ದೂರವಾಗುವಂಥ ಕಾಲಘಟ್ಟ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಒಳ್ಳೆಯ ಲಾಭವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ. ಪ್ರಧಾನವಾಗಿ ಧರ್ಮ ಕರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಮುಂದುವರಿಯುವಂಥ ಒಂದು ಕಾಲಘಟ್ಟ ಇದಾಗಿರುತ್ತೆ. ಅದೇ ರೀತಿಯಾಗಿ 10ನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಉದ್ಯೋಗವು ಕೂಡ ಉತ್ತಮ ರೀತಿಯಾದಂತಹ ರೀತಿಯಲ್ಲಿ ಸಿಗುವಂಥದ್ದು, ಅಥವಾ ಉದ್ಯೋಗ ಮಾಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಉತ್ತೇಜನ ಸಿಗುವಂಥದ್ದು, ಸಪೋರ್ಟ್ ಸಿಗುವಂಥದ್ದು, ಅಥವಾ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸ್ಥಾನ ಬದಲಾವಣೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಸ್ಥಾನಮಾನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಕಾಲಘಟ್ಟ ಅಂತ ಹೇಳ್ಬೋದು. ಇನ್ನು ಲಾಭಸ್ಥಾನವನ್ನು ನೋಡುವುದಾದರೆ ಉದ್ಯೋಗದಲ್ಲಿ ಇರಬಹುದು ಅಥವಾ ವ್ಯವಹಾರಗಳಲ್ಲಿ ಇರಬಹುದು, ಉತ್ತಮ ಲಾಭಾಂಶವನ್ನು ಕೂಡ ಗಳಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿರ್ತಕ್ಕಂಥ ಕೇತುವು ಸಣ್ಣ ಪುಟ್ಟ ಯಾವುದಾದ್ರೂ ವಿಘ್ನಗಳನ್ನು ಆಗಾಗ ತಲೆ ಒಡ್ಡುವಂಥದ್ದಿರಬಹುದು, ಅಥವಾ ಟೆನ್ಷನ್ ಬರುವಂಥದ್ದಿರಬಹುದು, ಅಥವಾ ಕಾರಣವಿಲ್ಲದೇ ಕೆಲವಷ್ಟು ಉಪದ್ರವಾದಿಗಳು ಕೂಡ ಬರುವಂಥ ಸಾಧ್ಯತೆ ಕೇತುವಿನಿಂದ ಇರುವುದರಿಂದಾಗಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಅತಿರೇಕವಾದಂತಹ ಕೆಲವಷ್ಟು ವ್ಯತ್ಯಾಸಗಳು ಬಂದಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ತೋರಿಸಿ ಸರಿಯಾದಂಥ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ಸುಲಭವಾಗಿ ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನು 12ನೇ ಸ್ಥಾನವನ್ನು ವ್ಯಯಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಪತನ ಸ್ಥಾನ ಅಂತ ಹೇಳ್ತೇವೆ. ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಉತ್ತಮ ರೀತಿಯಾದಂಥ ಫಲ ಇದ್ದರೂ ಕೂಡ ಕೆಲವಷ್ಟು ಸಾಹಸ ಪ್ರಕೃತಿಗಳಲ್ಲಿ ಅಥವಾ ಸಾಹಸವಾದಂಥ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಾಗ ಸುರಕ್ಷಿತವಾದಂತಹ ಕೆಲವಷ್ಟು ಆಲೋಚನೆಗಳನ್ನು ಮಾಡಿಕೊಂಡು ಮುಂಜಾಗ್ರತೆಗಳನ್ನು ಇಟ್ಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಕಾಣಬಹುದು. ರಸ್ತೆ ದಾಟುವಾಗಿರಬಹುದು, ಅಥವಾ ಎತ್ತರದ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಾಗಿರಬಹುದು, ಅಥವಾ ಕೃಷಿಯೇತರ ಚಟುವಟಿಕೆಗಳಲ್ಲಿರಬಹುದು, ಪಶು ಪ್ರಾಣಿಗಳಿಂದ ಇರಬಹುದು, ಅಥವಾ ಇನ್ನಿತರ ಯಂತ್ರಗಳಿಂದ ಇರಬಹುದು. ಎಲ್ಲ ವಿಷಯದಲ್ಲಿಯೂ ಕೂಡ ಆದಷ್ಟು ಜಾಗ್ರತೆಯನ್ನು ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಕೆಲಸ ಕಾರ್ಯಗಳು, ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಈ ಒಂದು ವರ್ಷದಲ್ಲಿ ಇರೋದಿಲ್ಲ. ಉತ್ತಮವಾದಂತಹ ಪ್ರತಿಫಲವನ್ನು, ಅದೇ ರೀತಿಯಾಗಿ ಫಲಿತಾಂಶವನ್ನು ಕೂಡ ಕಾಣುವಂಥ ಒಂದು ಕಾಲಘಟ್ಟ. ಇನ್ನು ಖರ್ಚು ವೆಚ್ಚದ ವಿಷಯದಲ್ಲಿಯೂ ಕೂಡ ವಿಶೇಷವಾದಂಥ ಗಮನ ಇಟ್ಟುಕೊಂಡು ಮುಂದುವರಿರಿ. ದುಶ್ಚಟ, ದುರ್ಜನರ ಸಹವಾಸ, ದುರ್ಬುದ್ಧಿ ಇತ್ಯಾದಿಗಳಿಂದ ಆದಷ್ಟು ದೂರ ಇದ್ದಷ್ಟು ಅನುಕೂಲ. ಉತ್ತಮವಾದಂತಹ ಗೌರವ, ಕೀರ್ತಿಯನ್ನು, ಲಾಭ ಇತ್ಯಾದಿಗಳನ್ನು ಪಡೆಯುವಂಥ ಕಾಲಘಟ್ಟದಲ್ಲಿ ಈ ಕೆಲವಷ್ಟು ಕೆಟ್ಟ ವಿಷಯಗಳು ನಿಮ್ಮನ್ನು ಹಾಳು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸಹವಾಸ ದೋಷ ಎಲ್ಲರನ್ನೂ ಕೂಡ ಹಾಳು ಮಾಡುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಅದೇ ರೀತಿಯಾಗಿ ನಿಮ್ಮ ಮನೆ ದೇವರನ್ನಿರಬಹುದು, ಕುಲದೇವರನ್ನಿರಬಹುದು, ತಂದೆ ತಾಯಿಯವರನ್ನಿರಬಹುದು, ಎಲ್ಲರನ್ನು ಗೌರವಿಸಿ ಮುಂದುವರೆದಷ್ಟು ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. 9ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹವನ್ನು, ದೇವರ ಅನುಗ್ರಹವನ್ನು, ಅದೇ ರೀತಿಯಾಗಿ ತಂದೆಯ ಅನುಗ್ರಹವನ್ನು ಕೂಡ ಪಡೆದುಕೊಂಡು, ಅದೇ ರೀತಿ ಜಗದೀಶ್ವರನ ಅನುಗ್ರಹವನ್ನು ಪಡೆದು ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಅನುಭವಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅದೇ ರೀತಿಯಾಗಿ ನಿಮ್ಮ ಒಂದು ನಡವಳಿಕೆಯಲ್ಲಿರಬಹುದು, ಆಚಾರ ವಿಚಾರಗಳಲ್ಲಿರ್ಬೋದು, ಕೆಲವಷ್ಟು ಸರಿಪಡಿಸಿಕೊಳ್ಬೇಕಾದಂಥ ವಿಷಯಗಳನ್ನು ಸರಿಪಡಿಸಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣ್ಬೋದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಿಮ್ಗೆ ತಿಳಿಸ್ತೇನೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ, ಅಥವಾ ವಶೀಕರಣಗಳನ್ನು ಮಾಡ್ತೀರಾ, ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು, ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ, ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ, ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.